ಗುವಾ ಚಾಟನ್ನು ಮಾಡುತ್ತಿದ್ದೇನೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಸ್ವಲ್ಪ ಕಪ್ಪು ಸಾಸಿವೆ, ಹಸಿಮೆಣಸಿನಕಾಯಿ, ಉಪ್ಪು. ಇದನ್ನು ಮಿಕ್ಸಿಯಲ್ಲಿ ಹಾಕಿಕೊಳ್ಳಬೇಕು. ನಂತರ ಕೊತ್ತಂಬರಿಯನ್ನು ಕೂಡ ಮಿಕ್ಸಿಯಲ್ಲಿ ಹಾಕಿಕೊಳ್ಳಬೇಕು. ಕೊತ್ತಂಬರಿಯನ್ನು ಸ್ವಲ್ಪ ಮಿಕ್ಸರಿಗೆ ಹಾಕಿಕೊಂಡಿದ್ದೇನೆ, ಅಥವಾ ಸಿಲ್ಬಟ್ಟೆಯಲ್ಲಿ ಕೂಡ ಅದನ್ನು ಜಜ್ಜಿಕೊಳ್ಳಬಹುದು. ಇದು ಬಹಳ ಸಣ್ಣವಾಗಿ ಮಾಡಬಾರದು. ಚಾಟ್ ಮಾಡಲು ಇದಕ್ಕೆ ಸ್ವಲ್ಪ ಅಚ್ಚು ಖಾರದ ಪುಡಿ, ಚಾಟ್ ಮಸಾಲ ಮತ್ತು ಇದು ಸರಿಯಾಗಿ ಮಾಡಿಕೊಂಡಿದ್ದ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಸಾಸಿವೆ ಎಲ್ಲ ಮಿಕ್ಸ್ ಮಾಡಿದ್ದ ತರತರಿಯಾದ ಮಿಶ್ರಣವನ್ನು ಇದಕ್ಕೆ ಸೇರಿಸಿ ಗುವಾ ಚಾಟನ್ನು ತಯಾರಿಸುತ್ತೇವೆ. ಈ ಮಿಶ್ರಣವನ್ನು, ಈ ರುಬ್ಬಿದ ಮಿಶ್ರಣವನ್ನು ಇದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಮಿಶ್ರಣವನ್ನು ಇದಕ್ಕೆ ಹಾಕಿದ್ದೇನೆ. ರುಚಿಕರವಾದ ಗುವಾ ಚಾಟ್ ರೆಡಿಯಾಗಿದೆ. ಇದು ತಿನ್ನಲು ಬಹಳ ಚಟ್ಪಟವಾಗಿರುತ್ತದೆ ಮತ್ತು ಹೆಲ್ದಿಯಾಗಿರುತ್ತದೆ. ಇದನ್ನು ಸಾಯಂಕಾಲ ಫ್ರೂಟ್ ಗುವಾ ಚಾಟ್ ಅಂತ ಕೂಡ ಇದಕ್ಕೆ ಕರೀತಾರೆ. ಇದನ್ನು ಸಾಯಂಕಾಲ ಮನೆಯಲ್ಲಿ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಎಲ್ಲರಿಗೂ ಮಾಡಿಕೊಟ್ರೆ ಹೆಲ್ದಿಯಾದ ಫ್ರೂಟ್ ಚಾಟ್ ರೆಡಿಯಾಗುತ್ತದೆ. ಇದು ಗುವಾ ಚಾಟ್. ತಿನ್ನಲು ಸಿದ್ಧವಾಗಿದೆ.